ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಸೋಲಾರ್ ಫೌಂಟನ್ನು. ಸೋಲಾರ್ ಫೌಂಟನ್ ಏನು ಅಂತ ಹೇಳಿದ್ರೆ, ಈ ಥರ ಫೌಂಟನ್ ಇರುತ್ತೆ. ಇದೆಲ್ಲ ಕ್ಯೂಬ್ಸು. ನಿಮ್ಮದು ಪಾಟ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡದಕ್ಕೆ ಇದು ಇಟ್ಕೊಂಡು ಕಟ್ ಮಾಡ್ಕೋಬೋದು. ಇದೆಲ್ಲ ಅದರದ್ದು ಹೆಡ್ಸು ಅಂತ ಹೇಳಿದ್ರೆ ಯಾವ ಥರ ನೀರು ಬರಬೇಕು ಅಂತ ಹೇಳಿಬಿಟ್ಟು, ಒಂದು ಸಿಂಗಲಾಗಿ ಬರಬೇಕಾ, ಸ್ಪ್ರೆಡಾಗಿ ಬರಬೇಕಾ ಏನು ಅಂತ ಹೇಳಿಬಿಟ್ಟು ಆ ಥರದ್ದು ಇದು. ಸೊ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಬರ್ಡ್ಸ್ಗೆಲ್ಲ ಬಂದು ನೀರು ಬೇಕಾಗತ್ತೆ. ಇನ್ನು ಸಮ್ಮರ್ ಬಂತಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಅದನ್ನು ಈ ಪಾಟ್ ನೆನ್ನೆ ತೊಗೊಂಬಂದೆ. ಯಾಕಂದ್ರೆ ನನ್ನ ಹತ್ರ ಮುಂಚೆ ಇದ್ದಿದ್ದ ಪಾಟು ನಮ್ಮ ಹಸ್ಬೆಂಡ್ ಬಿಸಾಕ್ಬಿಟ್ರು. ಸೊ ಇದಾಗ ನೆನ್ನೆ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದಕ್ಕೆ ನೀರು ಫಿಲ್ ಮಾಡಿ ಇನ್ನೂ ಹಾಕಬೇಕು. ಅದಕ್ಕೆ ಇದಕ್ಕೆ ಬಾಟಮಲ್ಲಿ ಹೋಲಿಲ್ಲ, ನೀರು ತುಂಬಿಸಿದ್ರೆ ಇರುತ್ತೆ. ವಾಶ್ ಮಾಡಿಬಿಟ್ಟು ಒಳ್ಳೆ ನೀರು ತುಂಬಿಸ್ಬಿಟ್ಟು ಅದಕ್ಕೆ ಬಿಟ್ಟರೆ ಬರ್ಡ್ಸ್ ಎಲ್ಲ ಬಂದು ಕುಡಿಯೋದು. ಅದಕ್ಕೆ ನೋಡಿ ಈ ಥರ ಇದೆ. ಅದರಲ್ಲಿ ನೀರು ತುಂಬಿಸ್ಬಿಟ್ಟು ಇದನ್ನು ಹಾಕೋಣ ಅಂತ ತೊಗೊಂಬಂದಿರೋದು. ಇದೆಲ್ಲ ಹೆಡ್ಸ್ ಆಗೇನು ಒಂದು ಮಲ್ಟಿಪಲ್ ಹೆಡ್ಸ್ ಥರ ಕೊಟ್ಟಿದ್ದಾರೆ. ಇದು ಯೂಸ್ ಮಾಡ್ತಾಯಿದ್ದೆ ಮುಂಚೆ, ಅದನ್ನೇ ತೋರಿಸ್ತಾ ಇರೋದು ನಾನು. ಇದು ಇನ್ನೊಂದು ಸರ್ತಿ ಕ್ಲೀನ್ ಮಾಡಬೇಕು. ನಾನು ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಒಂದು ಪೈಪ್ ಹಾಕಬೇಕು. ಇದಕ್ಕೆ ಪೈಪ್ ಹಾಕಿ ನೀರಲ್ಲಿ ಬಿಡಬೇಕು. ಅದನ್ನು ಬಿಟ್ಟರೆ ಇಲ್ಲಿಂದ ಈ ಹೆಡ್ ಹಾಕಬೇಕು. ಇಲ್ಲಿಂಗೆ ಇದು ಹಾಕಿದ್ದೆ ಲಾಸ್ಟ್ ಟೈಮ್ ನಾನು. ಇದು ನೀರಲ್ಲಿ ಫ್ಲೋಟ್ ಆಗೋಕ್ಕೆ ಇದನ್ನೆಲ್ಲ ಹಾಕಬೇಕು ಇಲ್ಲಿಂಗೆ. ಇವಾಗ ಈ ಥರ ಇವಾಗ ನೀರಲ್ಲಿ ಇದು ಫ್ಲೋಟ್ ಆಗುತ್ತೆ, ಇಲ್ಲಾಂದರೆ ಫ್ಲೋಟ್ ಆಗಲ್ಲ. ಸೊ ಅದಕ್ಕೆ ಇದನ್ನು ಈ ಥರ ಹಾಕ್ತಾ ಹೋಗ್ಬೇಕು. ನಾವು ತೋರಿಸ್ತೀನಿ ರೀ. ಈ ಥರ ಹಾಕ್ತಾ ಹೋಗಬೇಕು. ಇದು ನಿಮ್ಮ ಪಾಟ್ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಕ್ಕೆ ಇದನ್ನು ಕಟ್ ಮಾಡ್ಕೋಬೋದು. ನಂದು ಇದಕ್ಕಾಗತ್ತೆ ಅಂತ ನಾನು ಚೆಕ್ ಮಾಡ್ತೀನಿ. ಇವಾಗ ಇದನ್ನು ಒಳಗೆ ಹಿಂಗೆ ಹಾಕಿ, ಇದೆಯಲ್ಲ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇದನ್ನು ಹಿಂಗೆ ಹಾಕಬೇಕು ಈ ಥರ. ಇದನ್ನು ಇನ್ನೂ ಒಂಚೂರು ನಾನು ಕಟ್ ಮಾಡಬೇಕೀಗ. ಯಾಕಂತ ಹೇಳಿದ್ರೆ ಹೊರಗಡೆ ಇದೆ. ನಂದು ಮುಂಚಿನ ಪಾಟ್ ತುಂಬ ದೊಡ್ಡದಿತ್ತು. ಇದು ಇಷ್ಟು ಬರೋಂಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ನಾನು. ಇದಿಷ್ಟೇ ಸಾಕಿದ್ದಕ್ಕೆ. ಇವಾಗ ಇಲ್ಲಿ ಅದು ಕೂತ್ಕೊಂಡಿರುತ್ತೆ. ವಾಟ್ರು ಫುಲ್ ಇರಬೇಕಾದ್ರೆ ಸೋಕಾಗಿ ಇದು ಹಿಂಗೆ ಬರ್ತಾ ಇರುತ್ತೆ. ಬರ್ಡ್ಸ್ ಎಲ್ಲ ಇಲ್ಲಿಂದ ನೀರು ಕುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇರೆ ಎಲ್ಲ ಏನು ಬೇಡ, ವಾಪಸ್ ಹಾಕ್ತೀನಿ ನಾನು. ಇದೆಲ್ಲ ಬೇರೆ ಹೆಡ್ಸು ಇದೆಲ್ಲ ಇವಾಗ ಸದ್ಯಕ್ಕೆ ಬೇಡ. ಯಾವುದು ವರ್ಕ್ ಆಗುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ತೀನಿ, ಅದು ಮಾತ್ರ ಹಾಕ್ಕೊತೀನಿ. ಈ ಪೈಪೇ ಬೇಕಾದ್ರೆ ಹಾಕ್ಬೋದು, ಕಟ್ ಮಾಡೋದು ಬೇಡ ಅಂದರೆ. ಯಾಕಂತ ಹೇಳಿದ್ರೆ ಅಷ್ಟೇ ಇದೆ ಅನ್ಸುತ್ತೆ ಪೈಪ್. ಕಟ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ಇದನ್ನೇ ಹಾಕ್ಬೋದು. ಅದು ತೆಗೆದ್ಬಿಟ್ಟು ಹಾಕ್ತೀನಿ. ಈ ಥರ ತೆಗಿಬೋದು, ಈ ಥರ ಹಾಕ್ಬೋದು. ಇದೇನಿಲ್ಲ, ಬರೀ ಫ್ಲೋಟಿಂಗಿಗೆ. ಸೊ ಆಲ್ 4 ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ದೊಡ್ಡ ಪಾರ್ಟ್ ತೊಗೊಂಡ್ರೆ ವಾಪಸ್ ಹಾಕೋಕ್ಕಾಗತ್ತೆ. ಇವಾಗಲೇ ಕಟ್ ಮಾಡಿದ್ರೆ ಆಮೇಲೆ ಯೂಸ್ ಆಗೋಲ್ಲ. ಸೊ ಈ ಥರ ವಾಪಸ್ ಇವಾಗ ಇದನ್ನು ಹಾಕೋಣ.
ಈಗ ಸೆಟ್ ಆಯಿತು ನೋಡಿ. ಈ ಥರ ಫ್ಲೋಟ್ ಆಗುತ್ತೆ ಒಳಗಡೆ. ಇಷ್ಟು ನೀರು ಹಾಕಿದ್ರೆ ಸಾಕು, ಅಷ್ಟರಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ. ಬರ್ಡ್ಸ್ ಬಂದು ಕೂತ್ಕೊಂಡು ನೀರು ಕುಡಿಯೋಕ್ಕೆಲ್ಲ ಸರಿ ಹೋಗುತ್ತೆ. ಇದು ಇವಾಗ ರೆಡಿ ಆಯಿತು. ಇದಿಷ್ಟು ಬೇಡ, ಇವಾಗ ವಾಪಸ್ ಪ್ಯಾಕೆಟಲ್ಲಿ ಹಾಕಿ ಇರ್ತೀನಿ ಗರಾಜು. ಥರ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಬಿಸಿಲಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಬಿಸಿಲು ಬಂದಮೇಲೆ ಇನ್ನೂ ಜಾಸ್ತಿ ಬರುತ್ತೆ. ಇವಾಗ ತಾನೇ ಇಟ್ಟನಲ್ವ, ಅದರಿಂದ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ. ಏನು ಕನೆಕ್ಷನ್ ಇಲ್ಲ ಇದಕ್ಕೆ, ಸುಮ್ಮನೆ ಇಷ್ಟೇ. ಇದು ಕೆಳಗಡೆ ಒಂದು ಪಂಪ್ ಇದೆ, ಮೇಲ್ಗಡೆ ಸೋಲಾರು, 4 ಪೈಪು, ಇದು ಇದು ಫೋಮ್ ಥರ ಇಷ್ಟೇ. ಹಿಂಗೆ ಮೇಲೆ ಬಿಟ್ಟರೆ ಸಾಕು, ಇಲ್ಲಿ ಸೋಲಾರ್ ಇರೋದ್ರಿಂದ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾರು ಬೇಕು ಅನ್ನೋರು ಶಾಪ್ ಮಾಡ್ಬೋದು. ನಾನು ಬೈ ಮಾಡಿದ್ದು ಆನ್ಲೈನಿಂದಾನೇ, ಅಮೆಝಾನಿಂದ ಆನ್ ಮಾಡ್ಕೊಂಡಿದ್ದೆ. ಸೊ ಯೂಸ್ ಮಾಡಿದ್ದೆ ಇದು, ಬಟ್ ಬಕೆಟ್ನ ಬಿಸಾಕ್ಬಿಟ್ಟಿದ್ರು ಅಂಥೇಳಿ ತೊಗೊಳ್ಳೋರ್ಗೂ ಯೂಸ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಯೂಸ್ ಮಾಡ್ತಾಯಿದ್ದೀನಿ ವಾಪಸ್ಸು. ಸೊ ಸನ್ ಜಾಸ್ತಿ ಬಂದರೆ ಇನ್ನೂ ನಾನ್ ಸ್ಟಾಪ್ ಬರ್ತಾನೆ ಇರುತ್ತೆ. ಅವಾಗ ಬರ್ಡ್ಸ್ ಬರುತ್ತೆ ಅದು ಕುಡಿಯೋಕ್ಕೆ ಮಾಡೋಕ್ಕೆ. ಡೈಲಿ ಇಲ್ದಿದ್ರೆ ಅಟ್ಲೀಸ್ಟ್ ಒಂದು 3-4 ಡೇಸಿಗೆ ನೀರು ಹಾಕ್ತಾ ಇರಬೇಕು. ಯಾಕಂದರೆ ಅದು ಎವಾಪ್ರೇಟು ಆಗುತ್ತೆ, ಸನ್ನಿಗೆ ಇದೆಲ್ಲ ಕೆಳಗೋಗಿರುತ್ತೆ. ಫಿಲ್ ಮಾಡ್ತಾಯಿದ್ರೆ ಗುಡ್ಡು. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.